ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣಾತ್ಮಕ ಪ್ರಸ್ತುತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕೇವಲ ಒಂದು ಕಟ್ಟಡದ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಭಾರತದ ವೈಜ್ಞಾನಿಕ ಪರಂಪರೆಯ ಅತಿ ದೊಡ್ಡ ಸಂಕೇತವಾಗಿರುವ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ವಿಜ್ಞಾನ ಅಂದ್ರೆ ಕೇವಲ ಲ್ಯಾಬ್ಗಳಿಗೆ ಮಾತ್ರ ಸೀಮಿತ ಅಲ್ಲ, ಅದು ನಮ್ಮ ದೈನಂದಿನ ಬದುಕಿನ ವಿಸ್ಮಯ ಅನ್ನೋದನ್ನ ಈ ಜಾಗ ನಮ್ಗೆಲ್ಲರಿಗೂ ತಿಳಿಸ್ಕೊಡುತ್ತೆ. ಬನ್ನಿ, ಈ ಅದ್ಭುತ ವೈಜ್ಞಾನಿಕ ಪಯಣವನ್ನ ಶುರು ಮಾಡೋಣ. ಇಂದಿನ ನಮ್ಮ ಈ ಪ್ರಸ್ತುತಿಯನ್ನ 5 ಪ್ರಮುಖ ಹಂತಗಳಾಗಿ ವಿಂಗಡಿಸಿದ್ದೇವೆ. 1ನೇದು ಸ್ಫೂರ್ತಿ ಮತ್ತು ಸ್ಥಾಪನೆ, 2ನೇದು ತಂತ್ರಜ್ಞಾನದ ಹೆಜ್ಜೆಗುರುತುಗಳು, 3ನೇದು ಆಧುನಿಕ ವಿಜ್ಞಾನ ಮತ್ತು ವಿಸ್ಮಯ, 4ನೇದು ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ಪ್ರಯೋಜನ, ಹಾಗೆ ಕೊನೆಯದಾಗಿ ವಿಜ್ಞಾನದ ಸಾಮಾಜಿಕ ಪ್ರಭಾವ. ನೋಡಿ, ಕೇವಲ ಪುಸ್ತಕಗಳಲ್ಲಿರುವ ವಿಜ್ಞಾನದ ಸಿದ್ಧಾಂತಗಳನ್ನ ಓದೋದಕ್ಕೂ ಅದನ್ನೇ ಸ್ವತಃ ಕೈಯಾರೆ ಪ್ರಯೋಗ ಮಾಡಿ ಕಲಿಯೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಹೌದಲ್ವಾ? ನಿಜವಾದ ಕಲಿಕೆ ಶುರುವಾಗೋದೇ ವಿಷಯಗಳನ್ನ ಪ್ರಾಯೋಗಿಕವಾಗಿ ಅನುಭವಿಸಿದಾಗ ಮಾತ್ರ. ಇದೇ ಈ ಸಂಸ್ಥೆಯ ಮೂಲಮಂತ್ರ. ಬನ್ನಿ, ಈಗ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಈ ಅದ್ಭುತ ಜಾಗದ ಹಿಂದಿರುವ ಆ ಮಹಾನ್ ದಾರ್ಶನಿಕ ಯಾರು, ಹಾಗೆ ಈ ಸಂಸ್ಥೆಯ ಸ್ಫೂರ್ತಿ ಮತ್ತು ಸ್ಥಾಪನೆಯ ಬಗ್ಗೆ ನೋಡೋಣ. ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಗಳ ಈ ಟೈಮ್ಲೈನ್ ಗಮನಿಸಿದ್ರೆ ಅವರೊಬ್ಬ ಕೇವಲ ಎಂಜಿನಿಯರ್ ಮಾತ್ರ ಆಗಿರಲಿಲ್ಲ, ಬದಲಾಗಿ ಒಬ್ಬ ಮಹಾನ್ ಮುತ್ಸದ್ದಿ ಅನ್ನೋದು ಅರ್ಥ ಆಗುತ್ತೆ. ಕಾವೇರಿ ನದಿಗೆ ಅಡ್ಡಲಾಗಿ ಕೆಆರ್ಎಸ್ ಅಣೆಕಟ್ಟಿನಂತಹ ಎಂಜಿನಿಯರಿಂಗ್ ವಿಸ್ಮಯವನ್ನು ನಿರ್ಮಿಸುವುದರಿಂದ ಹಿಡಿದು ದೇಶದ ಅತ್ಯುನ್ನತ ಪುರಸ್ಕಾರವಾದ ಭಾರತ ರತ್ನ ಪ್ರಶಸ್ತಿ ಪಡೆಯುವವರೆಗಿನ ಅವರ ಪಯಣ ನಿಜಕ್ಕೂ ಅದ್ಭುತ. ತಂತ್ರಜ್ಞಾನದಿಂದ ದೇಶವನ್ನ ಕಟ್ಟಿದ ಆ ಮಹಾನ್ ಚೇತನದ ಸ್ಮರಣೆಗಾಗಿಯೇ ಈ ಮ್ಯೂಸಿಯಂ ನಿರ್ಮಿಸಲಾಯಿತು. 1962ರಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಮ್ಯೂಸಿಯಮ್ಸ್ ಇದನ್ನ ಸ್ಥಾಪನೆ ಮಾಡಿದಾಗ ಕಬ್ಬನ್ ಪಾರ್ಕ್ ಹಾಗೂ ವಿಧಾನಸೌಧದ ಪಕ್ಕದಲ್ಲೇ ಇರೋ ಈ ಜಾಗವನ್ನ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿದ್ರು. ಯಾಕೆ ಗೊತ್ತಾ? ಪ್ರತಿಯೊಬ್ಬರಿಗೂ ಸುಲಭವಾಗಿ ತಲುಪಲು ಮತ್ತು ವಿಜ್ಞಾನದ ಸ್ಫೂರ್ತಿಯನ್ನ ಎಲ್ಲರಿಗೂ ಹಂಚಲು ಇದು ಹೇಳಿ ಮಾಡಿಸಿದ ಕೇಂದ್ರವಾಗಬೇಕು ಅನ್ನೋ ಕಾರಣಕ್ಕೆ. ಮುಂದಿನ ವಿಭಾಗದಲ್ಲಿ ತಂತ್ರಜ್ಞಾನ ಬೆಳೆದು ಬಂದ ಹಾದಿ ಅಂದ್ರೆ ಕೈಗಾರಿಕಾ ವಿಕಾಸನದ ಹೆಜ್ಜೆಗುರುತುಗಳನ್ನ ಒಮ್ಮೆ ಹಿಂತಿರುಗಿ ನೋಡೋಣ. ಇಲ್ಲಿನ ಎಂಜಿನ್ ಹಾಲ್ ಮತ್ತೆ ಎಲೆಕ್ಟ್ರೋಟೆಕ್ನಿಕ್ ಗ್ಯಾಲರಿಗಳನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕೈಗಾರಿಕಾ ಕ್ರಾಂತಿಯ ಕಾಲದ ದೊಡ್ಡ ದೊಡ್ಡ ಯಂತ್ರೋಪಕರಣಗಳು, ಬೃಹತ್ ಡೀಸೆಲ್ ಎಂಜಿನ್ಗಳು, ಜೊತೆಗೆ ನಾವೇ ಖುದ್ದಾಗಿ ಕೈಯಾರೆ ಮಾಡ್ಬೋದಾದ ವಿದ್ಯುತ್ ಮತ್ತು ಮ್ಯಾಗ್ನೆಟಿಕ್ ಪ್ರಯೋಗಗಳು ಇಲ್ಲಿವೆ. ಆ ಹಳೇ ಕಾಲದ ಯಂತ್ರಗಳು ಹೇಗೆ ಕೆಲಸ ಮಾಡ್ತಿದ್ವು ಅಂತ ಕಣ್ಣೆದ್ರೆ ನೋಡುವಾಗ ಸಿಗುವ ಅನುಭವ ಅಕ್ಷರಶಃ ರೋಮಾಂಚಕಾರಿ. ಇತಿಹಾಸದ ಯಂತ್ರಗಳಿಂದ ಈಗ ನೇರವಾಗಿ ನಮ್ಮ 3ನೇ ವಿಭಾಗದತ್ತ ಗಮನ ಹರಿಸೋಣ. ಅದೇ ಆಧುನಿಕ ವಿಜ್ಞಾನ ಮತ್ತು ಅದರ ವಿಸ್ಮಯಗಳು. ಬಾಹ್ಯಾಕಾಶ ಮತ್ತು ರೋಬೋಟಿಕ್ಸ್ ಗ್ಯಾಲರಿಗಳು ನಮ್ಮ ಭಾರತದ ಬಾಹ್ಯಾಕಾಶ ಕನಸುಗಳನ್ನ ಎತ್ತಿ ಹಿಡಿತವೆ. ಉಪಗ್ರಹಗಳು, ರಾಕೆಟ್ ಮಾದರಿಗಳು ಮತ್ತು ಚಂದ್ರಯಾನ ಕಾರ್ಯಾಚರಣೆಯ ಹಿಂದಿನ ವಿಜ್ಞಾನವನ್ನ ಇಲ್ಲಿ ಭಾರೀ ಸುಲಭವಾಗಿ ವಿವರಿಸಲಾಗಿದೆ. ಇದರ ಜೊತೆಗೆ ಕಂಪ್ಯೂಟರ್ಗಳು ಹೇಗೆ ಬೆಳೆದು ಬಂದವು ಮತ್ತು ಇಂದಿನ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ತಂತ್ರಜ್ಞಾನ ನಮ್ಮ ಜಗತ್ತನ್ನ ಹೇಗೆ ಆಳುತ್ತಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾವು ಇಲ್ಲಿ ಕಾಣಬಹುದು. ಇಷ್ಟೆಲ್ಲ ಗಂಭೀರವಾದ ಮಾಹಿತಿಗಳ ಮಧ್ಯೆ ಸ್ವಲ್ಪ ಮಜಾ ಬೇಡ್ವಾ? ಖಂಡಿತ ಬೇಕು. ಅದಕ್ಕೆ ಇಲ್ಲಿನ ಡೈನೋಸಾರ್ ಪ್ರದರ್ಶನ ಇರೋದು. ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲಿದ್ದ ಪ್ರಾಚೀನ ಕಾಲದ ಈ ದೈತ್ಯ ಜೀವಿಗಳು ತಮ್ಮ ನೈಜ ಚಲನೆ ಮತ್ತೆ ಭಯಾನಕ ಸೌಂಡ್ ಎಫೆಕ್ಟ್ಸ್ಗಳೊಂದಿಗೆ ಮತ್ತೆ ಜೀವಂತವಾಗಿ ಎದುರಿಗೆ ಬಂದಂತೆ ಭಾಸವಾಗುತ್ತೆ. ಇದು ಪ್ರತಿಯೊಬ್ಬರನ್ನೂ ಮಂತ್ರಮುಗ್ಧರನ್ನಾಗಿಸೋದಂತೂ ಸುಳ್ಳಲ್ಲ. ಮತ್ತೊಂದು ಅದ್ಭುತ ಅಂದ್ರೆ ಇಲ್ಲಿನ 3D ಸೈನ್ಸ್ ಥಿಯೇಟರ್ ಮತ್ತು ಮಕ್ಕಳ ಗ್ಯಾಲರಿ. 3Dಯಲ್ಲಿ ಸಮುದ್ರದೊಳಗಿನ ಜಗತ್ತನ್ನು ನೋಡೋದು, ಆಟವಾಡುತ್ತಲೇ ಬಿಡಿಸಬಹುದಾದ ವಿಜ್ಞಾನದ ಪಜಲ್ಗಳು, ಇವೆಲ್ಲ ಸೇರಿ ಕಲಿಕೆಯನ್ನ ಇನ್ನಷ್ಟು ಮೋಜನದ್ದಾಗಿಸ್ತದೆ. ಕುತೂಹಲವನ್ನ ಕೆರಳಿಸ್ತಲೇ ವಿಜ್ಞಾನವನ್ನ ಒಂದು ಅದ್ಭುತ ಮಲ್ಟಿಸೆನ್ಸರಿ ಎಂಟರ್ಟೈನ್ಮೆಂಟ್ ಆಗಿ ಇದು ಬದಲಾಯಿಸುತ್ತೆ. ಸರಿ, ಈಗ 4ನೇ ವಿಭಾಗಕ್ಕೆ ಬರೋಣ. ಇವೆಲ್ಲವೂ ಶೈಕ್ಷಣಿಕವಾಗಿ ಹೇಗೆ ಲಾಭದಾಯಕವಾಗಿದೆ, ಹಾಗೆ ಇದೊಂದು ಜೀವಂತ ತರಗತಿಯಾಗಿ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದನ್ನ ನೋಡೋಣ. ಇಲ್ಲಿನ ಎಜುಕೇಷನಲ್ ಜರ್ನಿನ ಭಾರಿ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದಾರೆ. ಹೇಗಂದ್ರೆ ಮೊದಲು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಶಿಬಿರಗಳು ಮತ್ತೆ ವರ್ಕ್ಶಾಪ್ಗಳು, ಆಮೇಲೆ ಮಕ್ಕಳೇ ಖುದ್ದಾಗಿ ಮಾಡುವಂಥ ಪ್ರಯೋಗಗಳು. ಈ ಹಂತಹಂತವಾದ ಕಲಿಕೆಯೇ ಅವರಲ್ಲಿ ಹೊಸದನ್ನ ಹುಡುಕುವ ಸೃಜನಶೀಲತೆಯನ್ನ ಹೆಚ್ಚಿಸಿ ದೀರ್ಘಕಾಲಿಕವಾದ ಸಂಶೋಧನಾ ಮನೋಭಾವವನ್ನ ಹುಟ್ಟುಹಾಕುತ್ತೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಈ ಸಂಸ್ಥೆ ಕೇವಲ ಹಳೆಯ ವಸ್ತುಗಳನ್ನ ಕಾಪಾಡುವ ಮ್ಯೂಸಿಯಂ ಅಲ್ಲ, ಇದೊಂದು ಜೀವಂತ ವಿದ್ಯಾಲಯ ಅಥವಾ ಲಿವಿಂಗ್ ಯೂನಿವರ್ಸಿಟಿ. ತರಗತಿಗಳಲ್ಲಿ ಓದಿದ ಒಣ ಸೈದ್ಧಾಂತಿಕ ಜ್ಞಾನವು ಇಲ್ಲಿ
ಕಣ್ಣಿಗೆ ಕಾಣುವ ನೈಜ ಅನುಭವವಾಗಿ ಬದಲಾಗುತ್ತೆ. ವಿಜ್ಞಾನವನ್ನ ಸಂತೋಷದಿಂದ ನಗುನಗುತ್ತಾ ಕಲಿಯುವ ವಾತಾವರಣ ಇಲ್ಲಿದೆ. ಬನ್ನಿ, ಈಗ ನಮ್ಮ ಕೊನೆಯ ಹಾಗೂ 5ನೇ ವಿಭಾಗದತ್ತ ಸಾಗೋಣ. ವಿಜ್ಞಾನದ ಸಾಮಾಜಿಕ ಪ್ರಭಾವ ಮತ್ತು ಅದು ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅನ್ನೋದ್ರತ್ತ ಗಮನಹರಿಸೋಣ. ಇಲ್ಲಿ ನಾವು ಅರ್ಥಮಾಡ್ಕೊಳ್ಬೇಕಾದ ಒಂದು ಅತ್ಯಂತ ಗಂಭೀರವಾದ ವಿಚಾರ ಅಂದ್ರೆ ವೈಜ್ಞಾನಿಕ ಮನೋಭಾವ ಅಥವಾ ಸೈಂಟಿಫಿಕ್ ಟೆಂಪರ್. ಅಂದ್ರೆ ಏನ್ ಗೊತ್ತಾ, ಯಾವುದೇ ವಿಷಯವನ್ನ ಕುರುಡಾಗಿ ನಂಬದೆ ಪ್ರಶ್ನಿಸುವ, ತಾರ್ಕಿಕವಾಗಿ ಆಲೋಚಿಸುವ ಗುಣ. ಈ ಗುಣ ಸಮಾಜದಲ್ಲಿ ಬೇರೂರಿರುವ ಮೂಢನಂಬಿಕೆಗಳನ್ನ ದೂರ ಮಾಡಿ ಪರಿಸರ ಹಾಗೂ ತಂತ್ರಜ್ಞಾನದ ಬಗ್ಗೆ ನಮ್ಗೆ ಜವಾಬ್ದಾರಿಯನ್ನ ಕಲಿಸುತ್ತೆ. ಇದರ ಇಂಪ್ಯಾಕ್ಟ್ ಎಷ್ಟಿದೆ ಅಂದ್ರೆ, ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು, ಕುಟುಂಬಗಳು, ದೇಶವಿದೇಶಗಳ ಪ್ರವಾಸಿಗರಿಗೆ ಇದೊಂದು ಪ್ರಮುಖ ತಾಣವಾಗಿದೆ. ಇದು ಕೇವಲ ಒಂದು ಪ್ರವಾಸಿ ಕೇಂದ್ರವಾಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಸ್ಟೆಮ್ ಶಿಕ್ಷಣದ ಅಂದ್ರೆ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಮತ್ತು ಮ್ಯಾಥ್ಸ್ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಒಂದು ಪ್ರಬಲ ರಾಷ್ಟ್ರೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದೆಲ್ಲ ನೋಡ್ತಾ ಇದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಆ ದೊಡ್ಡ ಕನಸು ಸಂಪೂರ್ಣವಾಗಿ ನನ್ಸಾಗ್ತಿದೆ ಅಂತ ಅನಿಸ್ತಲ್ವಾ? ಕೇವಲ ಸಾಂಪ್ರದಾಯಿಕ ವೃತ್ತಿಗಳಷ್ಟೇ ಅಲ್ಲ, ಪ್ರಾಯೋಗಿಕ ವಿಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನವೇ ಒಂದು ದೇಶದ ಪ್ರಗತಿಗೆ ಮೂಲ ದಿಕ್ಸೂಚಿಯಾಗಬೇಕು ಅನ್ನೋ ಅವರ ಭವ್ಯ ದೃಷ್ಟಿಕೋನಕ್ಕೆ ಇದೊಂದು ಜೀವಂತ ಸಾಕ್ಷಿ. ಇಂದಿನ ಈ ಎಕ್ಸ್ಪ್ಲೇನರನ್ನ ಮುಗಿಸೋ ಮುನ್ನ ಒಂದು ರೋಮಾಂಚಕಾರಿ ಪ್ರಶ್ನೆ ನಿಮ್ಮ ಮುಂದಿಡ್ತೀನಿ. ಯೋಚನೆ ಮಾಡಿ, ಇವತ್ತು ಈ ಜಾಗದಲ್ಲಿ ಯುವಜನತೆ ಪಡಿತಿರುವ ಈ ಪ್ರಾಯೋಗಿಕ ಜ್ಞಾನ ನಾಳೆಯ ನಮ್ಮ ದೇಶದ ಭವಿಷ್ಯದ ಬೃಹತ್ ತಾಂತ್ರಿಕ ಪ್ರಗತಿಯನ್ನ ಹೇಗೆಲ್ಲ ರೂಪಿಸಬಹುದು? ಈ ಒಂದು ಪ್ರಶ್ನೆ ಸಾಕು ನಮ್ಮೆಲ್ಲರಲ್ಲೂ ಇನ್ನಷ್ಟು ಕಲಿಯುವ ಮತ್ತು ಅನ್ವೇಷಿಸುವ ಹಂಬಲವನ್ನ ಹುಟ್ಟುಹಾಕಲು. ಇಂದಿನ ಈ ಮಾಹಿತಿ ಪಯಣದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.